ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ರಿ ಏನ್ ನೀವು ಇಷ್ಟು ಗಟ್ಟಿಯಾಗಿ ಹಗ್ ಮಾಡ್ಕೋತೀರಾ? ಅಯ್ಯಯ್ಯೋ, ಉಸಿರು ನಿಂತೋದಾಗ ಆಗ್ತಿದೆ ಗೊತ್ತಾ? ಬಿಡ್ರಿ. ಅಬ್ಬಾ, ಮತ್ತೆ ಹಾಗೆ ಮಾಡ್ತಿರಲ್ಲ. ಅಬ್ಬಾ, ಮೂಳೆ ಮುರಿತಿದೆ, ಬಿಡ್ರಿ. ಅಮ್ಮ, ಬಿಡ್ರಿ. ಅಬ್ಬಾ, ನಾನಾ? ಅಬ್ಬಾ, ಅಯ್ಯೋ, ಕಷ್ಟಪಟ್ಟು ಕೈ ತುಂಬಾ ಬಳೆ ಹಾಕೊಂಡೆ. ಸ್ವಲ್ಪ ಹೊತ್ತಾದ್ರೂ ಅದನ್ನ ಇರೋಕ್ ಬಿಡ್ರಿ. ಬಿಡ್ರಿ ಪ್ಲೀಸ್. ಅಯ್ಯಯ್ಯೋ, ಏನಿದು? ನೀವು ತಂದಿರೋ ಹೂವದ್ ಮಾತ್ರಕ್ಕೆ ಇಷ್ಟು ಹಾಳು ಮಾಡ್ತೀರಾ? ಪಾಪರಿ, ಹೂವಿಗೆ ಎಷ್ಟು ನೋವಾಗತ್ತೆ. ಛೀ, ನೀವು ನಿಮ್ ಹುಚ್ಚ ಸರ್ಸಾನೋ. ಸ್ವಲ್ಪ ಸುಮ್ಮನಿರಿ. ಅಬ್ಬಬ್ಬಬ್ಬಬ್ಬ, ಏನು ಮಾತಾಡ್ದೆ ಎಲ್ಲ ಸೈಲೆಂಟ್ ಆಗಿ ಮಾಡ್ತೀರಾ? ಅಬ್ಬಾ, ಹಾಕಚ್ತೀರಲ್ಲ. ಇದು ಹುಡುಗಿ ಕೆನ್ನೆ ಅಂದ್ಕೊಂಡ್ರ ಇಲ್ಲ ಆಪಲ್ ಹಣ್ಣು ಅಂದ್ಕೊಂಡ್ರ? ದೇವ್ರೇ, ಅಯ್ಯೋ ಏನ್ರಿ ಇದು? 2ನೇ ರಾತ್ರಿ ಅಷ್ಟೇ, ಇನ್ನು ತುಂಬಾ ರಾತ್ರಿ ಇರುತ್ತೆ. ಅಯ್ಯೋ ಬಿಡ್ರಿ, ಬಿಡ್ರಿ, ಬಿಡ್ರಿ ಪ್ಲೀಸ್. ಏನ್ರಿ? ಬಿಡ್ರಿ. ಅಯ್ಯೋ ಪ್ಲೀಸ್. ಏನೇ ನಿನ್ ನಾಟಕ? ಇಲ್ಲೋಡಿ, ನಿಮ್ಗೆ ಈಗ್ಲೇ ಹೇಳಿದ್ದೀನಿ, ನೀವ್ ಹೀಗ್ ಮಾಡಿದ್ರೆ ನಾನ್ ನಿಮ್ ಜೊತೆ ಇರಲ್ಲ. ನಮ್ ಮನೆಗ್ ಹೋಗ್ಬಿಡ್ತೀನಿ. ನಮ್ ಮಾಮ್ ಹತ್ರನೇ ಇರ್ತೀನಿ, ಮತ್ತೆ ನಿಮ್ ಹತ್ರನೇ ಬರಲ್ಲ. ನನ್ ಮಾಮ್ ಗಾಜಿನ ಗೊಂಬೆ ಹಾಗೆ ನೋಡ್ಕೊಂಡ್ರೆ ನೀವಿಲ್ಲಿ ರಬ್ಬರ್ ಗೊಂಬೆ ಹಾಗೆ ಆಡ್ಕೋತೀರಾ. ಅಷ್ಟಕ್ಕೂ ನೀನ್ ಆಕ್ಟಿಂಗ್ ಮಾತಾಡ್ಬೇಡಿ. ಅಯ್ಯೋ ದೇವ್ರೇ, ಈಗಷ್ಟೇ ಊಟ ಮಾಡಿದ್ರಲ್ಲ, ಮತ್ತೆ ನಾನು ಲಿಪ್ಸ್ಟಿಕ್ ಯಾಕ್ರಿ ತಿಂತೀರಾ? ಅಮ್ಮ, ಅಲ್ಲಿ ನೋಡಿ. ನಿಮ್ಗೆ ಸ್ವಲ್ಪನೂ ನಾಚಿಕೆ ಇಲ್ಲ. ಇದು ರೊಮ್ಯಾನ್ಸ್ ಅಲ್ಲ, ವೈಲೆನ್ಸ್. ನಮ್ಮ ಮಾತು ಕೇಳೋದಕ್ಕೆ ನಮ್ಮ ಮಾಮ್ ಮೈಕ್ ಇಟ್ಟಿರೋದು, ಅದಕ್ಕೆ ಈ ಆಕ್ಟಿಂಗ್. ಅದಕ್ಕೆ ಈ ನಾಟಕ ಮಾಡ್ತೀನಿರು. ಇದು ರಾಕ್ಷಸ ಪ್ರೀತಿ. ನಿಮ್ಮನ್ ಸಹಿಸೋದ್ ನನ್ಗಾಗಲ್ಲಪ್ಪ. ಆಗಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೆವರ್. ಫಸ್ಟ್ ನೈಟ್ ತರ ಸೆಕೆಂಡ್ ನೈಟ್ ಕೂಡ ಸಕ್ಸಸ್ ಆಗ್ಬೇಕು. ಲೆಟ್ಸ್ ಆಫ್. ನಮ್ ಪ್ಲಾನ್ ವರ್ಕೌಟ್ ಆಯ್ತು. ಎಸ್, ದೇವ್ರೆ, ಏನ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ಗುಡ್ ನೈಟ್. ಏನ್ರಿ? ಬೆಡ್ ಮೇಲೆ ಮಲ್ಗಿ ನನ್ನ ಪಕ್ಕ ನೀನಿಲ್ದೆ
ನಾನು ಎಲ್ಲಿ ಮಲ್ಕೊಂಡ್ರೇನು ನಿತ್ಯ? ಅಂದ್ರೆ ನಿಮ್ಗೆ ಕೆಳಗ್ ಮಲ್ಗೆ ಅಭ್ಯಾಸ ಇಲ್ಲ ಅಂತ. ಏನೂ ಅಭ್ಯಾಸ ಇರಲ್ಲ. ನಾವು ಅಭ್ಯಾಸ ಮಾಡ್ಕೊಂಡ್ರೆ ಅಭ್ಯಾಸ ಆಗುತ್ತೆ. ಯಾಕೆ ನನಗೆ ನೋವು ಕೊಡ್ತೀರಾ? ಯಾಕೆ? ನನಗ್ ನೋವಾಗ್ತಿಲ್ವಾ? ನಿನ್ನ ನೋವನ್ನ ನೀನು ನನಗೆ ಹೇಳಲ್ಲ. ಚಿಕ್ಕ ತಲೆನೋವು ಬಂದರೂ ನಿಮ್ಮಮ್ಮನ್ನೇ ಕರ್ಕೊಂಡು ಹೋಗ್ತೀಯ. ನಿನ್ನ ನೋವು ನನ್ನ ನೋವು ಆಗ್ದಿದ್ಮೇಲೆ ನಾನು ಹೇಗಿದ್ರೆ ನಿನಗೇನು ನಿತ್ಯ? ಎಷ್ಟು ಪ್ರೀತಿಸಿದ್ವಿ, ಗ್ರ್ಯಾಂಡಾಗಿ ಮದುವೆ ಆದ್ವಿ. ಆದರೆ ಈಗ ಹೀಗೆ ದೂರ ದೂರ ಆಗ್ತಿದೀವಿ. ಹೊರಗೆ ನಟಿಸ್ತೀವಿ. ನಮ್ಮ ಲೈಫ್ ಹೀಗಿರುತ್ತೆ ಅಂತ ನನ್ನ ಕನ್ಸಲ್ಲಿ ಕೂಡ ಯೋಚಿಸಿರ್ಲಿಲ್ಲ. ಈ 4 ಗೋಡೆ ಮಧ್ಯೆ ನಮ್ಮಿಬ್ರು ಮಧ್ಯೆ ಏನೂ ಆಗದೆ ದೂರನೇ ಇರಬೇಕು ಅಂದರೆ ಎಷ್ಟು ಪೇಯ್ನ್ ಆಗ್ತಿದೆಯೋ ನನಗೆ ಮಾತ್ರ ಗೊತ್ತು. ದೂರ ಹೋಗ್ತೀನಿ. ಹಲೋ. ಮಾರ್ನಿಂಗ್ ಬೇಬಿ. ಮೊದಲು ನ್ಯೂಸ್ ಹೇಳು ಮಾಮ್. ಗುಡ್ ನ್ಯೂಸ್ ಬೇಬಿ, ಸೆಕೆಂಡ್ ನೈಟ್ ಕೂಡ ಸಕ್ಸಸ್. ರಿಯಲಿ? ಎಸ್ ಬೇಬಿ. ಅವ್ರ ಮಾತನ್ನ ನನಗೆ ಕೇಳಕ್ಕಾಗ್ಲಿಲ್ಲ. ಇಬ್ರು ತುಂಬಾ ಕ್ಲೋಸ್ ಆಗಿದ್ದಾರೆ, ನೋ ಡೌಟ್. ಓಕೆ ಮಾಮ್, ಥರ್ಡ್ ನೈಟ್ ಕೂಡ ಸಕ್ಸಸ್ ಆಗಬೇಕು. ಡೆಫಿನೆಟ್ಲಿ ನಿತ್ಯ. 3 ನೈಟ್ಸ್ ಅಲ್ಲ, 5 ನೈಟ್ಸ್ ಆದ್ರೂ ಅವ್ರು ಹಾಗೆ ಇರ್ತಾರೆ. ಎನಫ್ ಮಾಮ್, 3 ನೈಟ್ ಸಾಕು. 4th ನೈಟಿಂದ ಜೈ ಪಕ್ಕಕ್ಕೆ ನಾನಿರ್ತೀನಿ. ಆ ನೈಟ್ ನನಗೆ ಫಸ್ಟ್ ನೈಟ್. ಓಕೆ ನಿತ್ಯ, ಇನ್ನು ನೀನೇನ್ ಚಿಂತೆ ಮಾಡಬೇಡ. ಎಲ್ಲ ನಾವ್ ಅನ್ಕೊಂಡ ಹಾಗೆ ನಡೀತಿದೆ. 3rd ನೈಟ್ ಫಿನಿಶ್ ಆಗ್ತಿದ್ದ ಹಾಗೆ ಗಂಗಾ ಜಾಗಕ್ಕೆ ನೀನ್ ಬರ್ತೀಯಾ. ಗಂಗಾ ಸೀದಾ ಊರಿಗೆ ಹೊರಟೋಗ್ತಾಳೆ. ಆಲ್ ಹ್ಯಾಪಿ. ಒಂದ್ ಕೆಲ್ಸ ಮಾಡು, ಗಂಗಾನ ಜೈನ ಇವತ್ತು ನಮ್ಮನೆ ಕರ್ಕೊಂಡ್ ಬಾ. ಯಾಕೆ ನಿತ್ಯ? 3rd ನೈಟ್ ನಮ್ಮನೇಲಿ ಪ್ಲಾನ್ ಮಾಡೋಣ. ಬೆಳಗ್ಗಾಗ್ತಿದ್ದ ಹಾಗೆ ನಾನ್ ಚೇಂಜ್ ಆಗೋಕೆ ಈಸಿನೂ ಆಗತ್ತೆ. ಯು ರೈಟ್ ನಿತ್ಯ. ಗಂಗಾ ನೀನು ಎಕ್ಸ್ಚೇಂಜ್ ಆಗೋದು ನಮ್ಮನೇಲೆ ಈಸಿ. ಫೈನ್, ಕರ್ಕೊಂಡು ಬರ್ತೀನಿ. ಹೊರಡೋ ಮೊದಲು ಕಾಲ್ ಮಾಡ್ತೀನಿ, ಕೇರ್ಫುಲ್ ಆಗಿರು. ನೀನು ಜೈ ಕಣ್ಣಿಗೆ ಬೀಳ್ಬಾರ್ದು. ಡೋಂಟ್ ವರಿ ಮಾಮ್, ನಮ್ಮನೇಲಿರೋ ನನ್ನ ಜೈ ಅಲ್ಲ, ಆ ದೇವ್ರು ಕೂಡ ಗುರ್ತು ಹಿಡಿಯಲ್ಲ. ಆ ವಿಷಯ ನನಗ್ ಬಿಟ್ಟು 3rd ನೈಟ್ ಫೇಲ್ ಆಗದಿದ್ದಾಗೆ ನೋಡು. ಇವತ್ತಿಗೆ ಆ ಗಂಗನ ನಾವು ಶಾಶ್ವತವಾಗಿ ಕಳಿಸ್ಬೇಕು. ಜೈ ಜೊತೆ ನಾನು ಹ್ಯಾಪಿಯಾಗಿರ್ಬೇಕು. ಹಾಗೆ ಆಗತ್ತೆ ನಿತ್ಯ. ಗಂಗಾಗೆ ಆ ಮನೇಲಿ ಇವತ್ತೇ ಲಾಸ್ಟ್ ಡೇ. ನಾಳೆಯಿಂದ ನಿನಗೆ ಹ್ಯಾಪಿ ಡೇಸ್. ಫಿಕ್ಸ್ ಆಗ್ಬಿಡು ನಿತ್ಯ. ಪ್ಲಾನ್ ಅಲ್ಲಿ ಯಾವುದೇ ರೀತಿ ಚೇಂಜ್ ಇರಲ್ಲ. ಥ್ಯಾಂಕ್ ಯು ಮಾಮ್. ನಿನ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಬಾಯ್. ಬಾಯ್ ನಿತ್ಯ.
ನಾಳೆಯಿಂದ ಜೈ ನನ್ನವನು. ಹೇಗಾದ್ರೂ ಈ ಥರ್ಡ್ ನೈಟ್ ಕೂಡ ಸಕ್ಸಸ್ ಆಗ್ಬೇಕು. ಆಗತ್ತೆ. ನಿತ್ಯ, ಜೈ, ಏ ನಿತ್ಯ, ಜೈ, ನಿತ್ಯ, ಏ ನಿತ್ಯ. ಇವ್ರೇನು ಬೆಳಿಗ್ಗೆನೆ ಅವ್ರ ರೂಮ್ ಬಾಗ್ಲು ತಟ್ತಿದ್ದಾರೆ? ನಿತ್ಯ. ಏನ್ ಚಿಕ್ಕಮ್ಮ? ಚೆನ್ನಾಗಿದ್ಯಮ್ಮ. ಮನೇಲಿ ಪೂಜೆ ಇಟ್ಕೊಂಡು ಸೂರ್ಯ ನೆತ್ತಿಗ್ ಬಂದ್ರು ಇನ್ನ ನಿದ್ದೆ ಮಾಡ್ತಿದ್ದೀರಾ. ಎಬ್ಸಕ್ ಬಂದಿರೋ ನನ್ನ ಯಾಕೆ ಅಂತ ಕೇಳ್ತಿದ್ಯಾ? ಎದ್ದು ತುಂಬಾ ಹೊತ್ತಾಯ್ತು ಚಿಕ್ಕಮ್ಮ. ಮತ್ತೆ ಹೊರಗ್ ಬರ್ದೆ ರೂಮಲ್ಲೇ ಯೋಗ ಮಾಡ್ತಿದ್ಯಮ್ಮ? ಇಲ್ಲ ಚಿಕ್ಕಮ್ಮ. ಬೇಗ ಬಂದ್ಬಿಡಿ, ಪೂಜೆ ಶುರು ಮಾಡ್ಬೇಕು. ಸರಿ ಆಯ್ತು. ಏ ನಿತ್ಯ, ಬಾಗಲ್ ತೆಗಿ. ಜೈ ಕೆಳಗಡೆ ಮಲ್ಗಿದಾನಲ್ಲ. ಜೈ, ಜೈ, ಏನು ಕೆಳಗಡೆ ಮಲ್ಗಿದ್ಯಾ? ಜೈ ಕೆಳಗ್ ಮಲ್ಗಿದಾನ ಅಂದ್ರೆ ಇವ್ರಿಗೆ ನಿನ್ನೆ ಸೆಕೆಂಡ್ ನೈಟ್ ಆಗ್ಲಿಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಅನ್ಯಾಯ, ಎಂತ ದರಿದ್ರ. ಅಜ್ಜಿ, ಅಣ್ಣ, ಅತ್ಗೆ, ಏನ್ರಿ ಎಲ್ಲ ಬನ್ನಿ. ಅಜ್ಜಿ ಬೇಗ ಬನ್ನಿ. ಏನಾಯ್ತು? ಅಜ್ಜಿ, ಜೈ ಕೆಳಗಡೆ ಮಲ್ಕೊಂಡಿದ್ದಾನೆ. ಯಾಕೆ ಕೆಳಗ್ ಮಲ್ಗಿದಾನೆ? ಜೈ, ನಿತ್ಯ, ಆಚೆ ಬನ್ನಿ. ಅಂದ್ರಿ ಜೈ ಗಂಗಾ ಇಬ್ರು ಸೇರಿ ನನ್ನ ಚೀಟ್ ಮಾಡಿದ್ರಾ? ಯಾಕೆ ಕೆಳಗಡೆ ಮಲ್ಗಿದೆ? ಹೇಳು ಜೈ, ಯಾಕೆ ಕೆಳಗಡೆ ಮಲ್ಕೊಂಡಿದ್ದೆ? ಏನಾಯ್ತಪ್ಪ ಜೈ, ಯಾಕೆ ಕೆಳಗಡೆ ಮಲ್ಕೊಂಡಿದೀಯಾ? ಬೆಡ್ ಸರಿಗಿಲ್ಲ ಅಂತ ಕೆಳಗಡೆ ಮಲ್ಕೊಂಡ್ಯಾ, ಇಲ್ಲ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಮಲ್ಕೊಂಡ್ಯಾ? ಏನ್ ಮಾತಾಡ್ತಿದ್ಯಾ ಚಂದ್ರಿಕಾ? ಇನ್ನೇನಂದೆ ಅಜ್ಜಿ, ಇಬ್ರು ಗಲಾಟೆ ಮಾಡ್ಕೊಂಡು ಬೇರೆ ಬೇರೆ ಮಲ್ಗಿದ್ರ ಅಂತ ಕೇಳ್ದೆ. ಹೌದು, ಗಲಾಟೆ ಆದ್ರಲ್ವಾ ಬೇರೆ ಬೇರೆ ಮಲಗೋದು. ಏನು ಎರಡನೇ ದಿನನೇ ಜಗಳನಾ? ಏನ್ ಜೈ, ನಿತ್ಯಾಗೂ ನಿನ್ಗೇನಾದ್ರೂ ಜಗಳ ಆಯ್ತಾ? ನಿತ್ಯ, ಹೇಳಮ್ಮ, ಜೈಗೂ ನಿಂಗೂ ಏನಾದ್ರೂ ಗಲಾಟೆ ಆಯ್ತಾ? ಆದ್ರೆ ಆಯ್ತು, ಹೆಂಡತಿ ಬೆಡ್ ಮೇಲೆ ಮಲ್ಕೊಂಡು ಗಂಡನ್ ಕೆಳಗಡೆ ಮಲ್ಗ್ಸೋದೇನು? ಹೌದೌದು, ಎಂತ ಗಲಾಟೆ ಆದ್ರೂ ಆ ಕಡೆ ಈ ಕಡೆ ಮಲಗಬೇಕೆ ಹೊರತು ಒಬ್ರು ಮೇಲೆ ಒಬ್ರು ಕೆಳಗೆ ಮಲಗ್ತಾರಾ?
ಏನ್ ರೂಪ ಅವ್ರೆ, ಹೀಗೆನಾ ನೀವು ಬೆಳೆಸಿದ್ದು? ಇದೇನಾ ನೀವು ಕೊಟ್ಟಿರೋ ಸಂಸ್ಕಾರ? ಸುಪ್ಪತ್ಗೆ ಮೇಲೆ ಮಲ್ಗೋನ್ನ ಕೆಳಗೆ ನೆಲದ ಮೇಲೆ ಮಲ್ಗೋ ಹಾಗೆ ಮಾಡ್ತಾಳ. ನಮ್ಮನೇಲೆ ಹೀಗ್ ಮಾಡಿದ್ರೆ ನಾಳೆ ನಿಮ್ ಮನೇಲಿ ಇನ್ ಹೇಗ್ ಮಾಡ್ತಾಳೆ? ಎಷ್ಟು ದುಡ್ಡಿದ್ರೇನು, ಹೆಣ್ಣೆ ಗಂಡೆ. ಹೆಣ್ಣಿನ ಮುಂದೆ ಗಂಡು ಯಾವಾಗ್ಲೂ ಮೇಲಿರ್ಬೇಕೇ ಹೊರತು ಹೆಣ್ಣು ಬೆಡ್ಡಲ್ಲಿ ಮಲ್ಕೊಂಡು ಗಂಡು ಕೆಳಗಡೆ ಮಲ್ಗೋದಾ? ಮಾವ ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ನಿತ್ಯ ಹೇಳು. ಏನ್ ನನ್ನ ನೋಡ್ತಿದ್ಯಾ? ಹೇಳು. ಎಲ್ಲರ ಹತ್ರ ಮಾತು ಕೇಳೋದು ಬೇಕಾ? ಹೇಳ್ಬಿಡು ನಿತ್ಯ. ಇದಕ್ಕೆ ನಾನು ಮೊದಲೇ ಹೇಳಿದ್ದೆ, ಇಂಥ ವಿಷಯನ ಇವ್ರ ಹತ್ರ ಮುಚ್ಚಿಡಬಾರ್ದು ಅಂತ. ಮುಚ್ಚಿಟ್ರೆ ಹೀಗೆ ಆಗುತ್ತೆ ಅಂತ. ಕೇಳಿದ್ಯಾ? ಈಗ ನೋಡು, ಹಾಗೆ ಆಗ್ತಿದೆ. ಅದಕ್ಕೆ ಯಾವುದೇ ಆದ್ರೂ ಕ್ಲಾರಿಟಿ ಇರಬೇಕು ನಿತ್ಯ. ಯಾವ ಕನ್ಫ್ಯೂಷನು ಇರಬಾರ್ದು. ಹೇಳು ಹೇಳು ನಿತ್ಯ. ಆ ಸೀಕ್ರೆಟ್ ಮುಚ್ಚಿಟ್ರೆ ನಮಗೆ ನಷ್ಟ. ಅಪಾರ್ಥ, ಅಪನಂಬಿಕೆ, ಅನುಮಾನ, ಅವಮಾನ, ಎಷ್ಟೋ ಸಮಸ್ಯೆ ಆಗುತ್ತೆ. ಅದನ್ನೆಲ್ಲ ತಡಿಬೇಕು ಅಂದ್ರೆ ನೀನ್ ಹೇಳ್ಬೇಕು. ಜೈ ಹೇಳು ಅಂತಿದ್ದಾನಲ್ಲ ನಿತ್ಯ, ಏನಾಯ್ತೋ ಹೇಳು. ನಿಮ್ಮಿಬ್ರಿಗೂ ಗಲಾಟೆ ಆಯ್ತಾ? ನಿಮ್ ಫಸ್ಟ್ ನೈಟ್ ಸೆಕೆಂಡ್ ನೈಟ್ ಆಗ್ಲಿಲ್ವಾ? ಹೇಳು ನಿತ್ಯ. ಅವಳಿಗೆ ಹೇಳೋಕ್ ನಾಚಿಕೆ ಆಗ್ತಿದೆ ಆಂಟಿ. ಹೋಗ್ಲಿ, ನೀವೇ ಹೇಳಿ. ನಾನೇನ್ ಹೇಳಿ ಜೈ? ನಿಮಗ್ ಗೊತ್ತಲ್ಲ. ನಂಗೇನ್ ಗೊತ್ತು? ದೊಡ್ಡವರು, ನೀವು ಕೂಡ ನಾಚಿಕೆ ಪಟ್ರೆ ಹೇಗೆ ಆಂಟಿ? ಏನ್ ಹೇಳ್ತಿದ್ಯಾ ಜೈ? ಅಂದ್ರೆ ನೀವೇನು ಕೇಳಲಿಲ್ವಾ? ಕೇಳೋದೇನು? ಐ ಮೀನ್, ನಿಮ್ ಮಗಳು ನಿಮ್ಗೇನು ಹೇಳಿಲ್ವಾ? ನೀವೇನು ಕೇಳಲಿಲ್ವಾ? ಇಲ್ಲ. ಓಕೆ, ನಿತ್ಯ ಹೇಳ್ತಿಲ್ಲ, ನೀವು ಗೊತ್ತಿಲ್ಲ ಅಂತೀರಿ. ಇನ್ ಮಾಡೋದೇನಿದೆ, ನಾನೇ ಹೇಳ್ಬಿಡ್ತೀನಿ. ಏನ್ ನಿತ್ಯ, ಹೇಳು ಅಂತ್ಯ? ಅಬ್ಬಾ, ಬೇಗ ಹೇಳ್ಬಿಡು ಅಳಿಯ, ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಿದ್ದೀನಿ. ಹೇಳ್ತೀನಿ, ಸ್ವಲ್ಪ ಇರಿ ಮಾವ. ಅಜ್ಜಿ, ನಿಮ್ ಮದ್ವೆ ಆದ್ಮೇಲೆ ತಾತ ನೀವು ಬೆಡ್ ಮೇಲಲ್ದೆ ಕೆಳಗ್ ಮಲಗೋ ಅಗತ್ಯ ಯಾವತ್ತಾದ್ರೂ ಬಂದಿತ್ತಾ? ಮಂಚ ಹಾಳಾದಾಗ ಒಂದ್ಸಲ ಹಾಗಾಗಿತ್ತು. ಡ್ಯಾಡ್, ನಿಮಗೆ? ನೋ ಜೈ, ಆ ಅಗತ್ಯ ಯಾವತ್ತೂ ಬಂದಿಲ್ಲ. ಹಾ ಮಾವ, ಅತ್ತೆ ನಿಮಗೆ? ನಮ್ ಬಗ್ಗೆ ಈಗ ಯಾಕೋ? ಮೊದ್ಲು ನೀನ್ ಯಾಕೆ ಕೆಳಗಡೆ ಮಲ್ಗಿದ್ದೆ ಅದನ್ನ ಹೇಳು. ಅದಕ್ಕೆ ಅತ್ತೆ. ಅದಕ್ಕೆ ಅಂದ್ರೆ ಯಾಕೆ? ಅಜ್ಜಿ ತಾತ ಯಾಕೋ ನಾವು ಅದಕ್ಕೆ. ಅಂದ್ರೆ ಮಂಚ ಮುರಿದು ಹೋಗಿ ಕೆಳಗಡೆ ಮಲ್ಗಿದ್ರಾ? ಇಂಥ ಸ್ಟ್ರಾಂಗ್ ಫರ್ನಿಚರ್ ಇರೋ ಕಾಲದಲ್ಲೂ ಕೂಡ ಇಂಥದ್ದೆಲ್ಲ ಆಗತ್ತಾ? ಬೈ ಗಾಡ್ಸ್ ಗ್ರೇಸ್ ಹಾಗೆ ಆಗೋಯ್ತು ಮಾವ. ನೈಟ್ ಇವ್ರ ಮಾತು ಕೇಳ್ದಾಗ್ಲೇ ಈ ಥರ ಪ್ರಾಬ್ಲಮ್ ಏನಾದರೂ ಆಗತ್ತೆ ಅನ್ಕೊಂಡೆ. ಥ್ಯಾಂಕ್ ಗಾಡ್ ಸೆಕೆಂಡ್ ನೈಟ್ಗೆ ಬ್ರೇಕ್ ಆಗಿಲ್ಲ ಅಂತ ಆಯ್ತು. ಈಗ ಹೇಳಿ, ಈ ವಿಷಯನ ಎಲ್ಲರ ಮುಂದೆ ಹೇಳ್ತಾರಾ? ಅದಕ್ಕೆ ನಾಚಿಕೆ ಆಗಿ ನಿತ್ಯ ಹೇಳಲಿಲ್ಲ, ನಾಚಿಕೆ ಬಿಟ್ಟು ನಾನು ಹೇಳಿದೆ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಏನತ್ತೆ ಅರ್ಜೆಂಟ್ ಮಾಡ್ತಿದ್ರಲ್ಲ, ಹೇಳಿ. ನೀವು ಚೆನ್ನಾಗಿರೋದನ್ನ ನೋಡ್ಬೇಕು ಅನ್ಕೊಳ್ತೀವಿ ಹೊರತು ಗಲಾಟೆ ಆಗಿ ದೂರ ಆಗ್ಲಿ ಅನ್ಕೋತೀವೇನೋ ನಾವು.
ಮೆತ್ತಗ್ ಹಾಸಿಗೆ ಮೇಲೆ ಮಲ್ಕೊಳ್ಳೋ ನೀನ್ ಕೆಳಗ್ ಮಲ್ಕೊಂಡ್ರೆ ನೋವಾಗತ್ತೇನೋ ಅಂತ ಹಾಗಂದೆ ಅಷ್ಟೇ. ಈಗ ನಿಜವಾದ ವಿಷಯ ಗೊತ್ತಾಯ್ತಲ್ವಾ? ಹೋಗಿ ಅವ್ರವ್ರ ಕೆಲಸ ಅವ್ರು ನೋಡ್ಕೊಳ್ಳಿ. ಬೇಗ ಪೂಜೆ ಶುರು ಮಾಡ್ಬೇಕು. ಕಮ್ ನಿತ್ಯ,